ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಮೈ ಉಮೇಶ್ ಇನ್ಫೋಟೆಕ್ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ 2026-27ನೇ ಸಾಲಿಗೆ 6ನೇ ತರಗತಿ ಪ್ರವೇಶಾತಿ ಬಯಸಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳಿಗೆ ಆನ್ಲೈನ್ ಅರ್ಜಿಯನ್ನ ಬಿಟ್ಟಿದ್ದಾರೆ. ಸೊ ಈ ಒಂದು ಆನ್ಲೈನ್ ಅರ್ಜಿಗಳಿಗೆ ಯಾವೆಲ್ಲ ಮಾಹಿತಿಗಳು ಬೇಕಾಗ್ತವೆ ಮತ್ತು ಯಾರೆಲ್ಲ ಇದಕ್ಕೆ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಅರ್ಹರಾಗಿದ್ದಾರೆ ಮುಂತಾದ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ಇದೇ ಮೊದಲು ನನ್ನ ಯೂಟ್ಯೂಬ್ ಚಾನಲ್ ಅನ್ನು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ನೇಹಿತರೆ, 2026-27ನೇ ಶೈಕ್ಷಣಿಕ ಸಾಲಿನ ಅಲ್ಪಸಂಖ್ಯಾತರ ನಿರ್ದೇಶನಾಲಯದ ಅಡಿಯಲ್ಲಿನ ವಸತಿ ಶಾಲೆಗಳ 6ನೇ ತರಗತಿಗೆ ಪ್ರವೇಶ ಪ್ರಕ್ರಿಯೆ ಈಗಾಗಲೇ ಆರಂಭವಾಗಿದೆ. ಸೊ ಈ ಒಂದು ಮೈನಾರಿಟಿ ಡಿಪಾರ್ಟ್ಮೆಂಟ್ಗೆ ಸಂಬಂಧಿಸಿದಂತಹ ಯಾವೆಲ್ಲ ಹಾಸ್ಟೆಲ್ಗಳಂದ್ರೆ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳಾಗಿರ್ಬೋದು, ಅಥವಾ APJ ಅಬ್ದುಲ್ ಕಲಾಂ ವಸತಿ ಶಾಲೆಗಳಾಗಿರ್ಬೋದು, ಮೌಲಾನಾಜಿ ಶಾಲೆಗಳಾಗಿರ್ಬೋದು, ಹೀಗೆ ಮುಂತಾದ ರೆಸಿಡೆನ್ಷಿಯಲ್ ಸ್ಕೂಲ್ ಏನಿದಾವೆ ಅದರಲ್ಲಿ ಆನ್ಲೈನ್ ಅರ್ಜಿಯನ್ನ ಬಿಟ್ಟಿದ್ದಾರೆ. ಸೊ ಈ ಒಂದು ಅರ್ಜಿ ಸಲ್ಲಿಸಲಿಕ್ಕೆ ಯಾರೆಲ್ಲ ಅರ್ಹರಿದ್ದಾರೆ, ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ಇರಬೇಕಾದಂತಹ ಅರ್ಹತೆಗಳೇನು ಅಂತ ನೀವು ನೋಡಿದ್ರೆ, ಮೊದಲನೇದಾಗಿ ಅಭ್ಯರ್ಥಿಯು 5ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರಬೇಕು. ಅಂದ್ರೆ 2025-26ನೇ ಸಾಲಿನಲ್ಲಿ ಈ ವರ್ಷ 5ನೇ ತರಗತಿ ಅವನು ಓದ್ತಿರ್ಬೇಕು ಮತ್ತು ಉತ್ತೀರ್ಣರಾಗಿರ್ಬಾರ್ದು. ಯಾವಾಗ ಉತ್ತೀರ್ಣರಾಗಿರ್ಬೇಕು? 2026 ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಅವನು ಉತ್ತೀರ್ಣರಾಗಬೇಕು ಮತ್ತು ದಾಖಲೆಗಳ ಪರಿಶೀಲನೆ ಸಂದರ್ಭದಲ್ಲಿ ಅಂಕಪಟ್ಟಿಯನ್ನ ನೀಡಬೇಕು. ಎರಡನೇದಾಗಿ ಕರ್ನಾಟಕ ರಾಜ್ಯದ ಖಾಯಂ ನಿವಾಸಿಯಾಗಿರ್ಬೇಕು. ಅವನು ವಾರ್ಷಿಕ ಆದಾಯ ಅವನ್ ಎಷ್ಟಿರ್ಬೇಕು? 2.5 ಲಕ್ಷಕ್ಕಿಂತ ಕಡಿಮೆ ಇರ್ಬೇಕಾಗತ್ತೆ. ಅಂದ್ರೆ ಇಲ್ಲಿ ಯಾವುದೇ ರೀತಿಯಾದಂತ ಜಾಬ್ ಹೋಲ್ಡರ್ಸ್ ಮಕ್ಕಳಿಗೆ ಇದು ಅಪ್ಲಿಕೇಬಲ್ ಆಗಲ್ಲ. ಸೊ ಹಾಗಾಗಿ 2.5 ಲಕ್ಷದ ಒಳಗೆ ಇನ್ಕಮ್ ಇರತಕ್ಕಂತಹ ಅಭ್ಯರ್ಥಿಗಳು ಇದಕ್ಕೆ ಆನ್ಲೈನ್ ಅರ್ಜಿಯನ್ನ ಸಲ್ಲಿಸಬಹುದು. ಇಲ್ಲಿ ಲಭ್ಯವಿರತಕ್ಕಂತಹ ತಾತ್ಕಾಲಿಕ ಸೀಟುಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಅವರು ಒಟ್ಟು ಕರ್ನಾಟಕ ರಾಜ್ಯದಲ್ಲಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳು ಅಂದ್ರೆ ಸ್ಟೇಟ್ ಸಿಲೆಬಸ್ ಇರ್ತಕ್ಕಂತಹ ರೆಸಿಡೆನ್ಷಿಯಲ್ ಸ್ಕೂಲ್ ಒಟ್ಟು 140 ಶಾಲೆಗಳಿದಾವೆ. ಅದರಲ್ಲಿ 10,460 ಪೋಸ್ಟ್ಗಳಿಗೆ ಅವ್ರು ಏನ್ ಮಾಡ್ತಾರ, ಭರ್ತಿಯನ್ನ ಮಾಡ್ಕತ್ತಿದ್ದಾರೆ. APJ ಅಬ್ದುಲ್ ಕಲಾಂ ವಸತಿ ಶಾಲೆ CBSE ಪಠ್ಯಕ್ರಮ ಇರತಕ್ಕಂತಹ ಶಾಲೆಗಳು ಒಟ್ಟು 29 ಇದಾವೆ ನಮ್ಮ ರಾಜ್ಯದಲ್ಲಿ. ಅಲ್ಲಿ 1830 ವಿದ್ಯಾರ್ಥಿಗಳಿಗೆ ಭರ್ತಿಯನ್ನ ಮಾಡ್ಕತ್ತಾರೆ. ಅದೇ ರೀತಿಯಾಗಿ ಸರ್ಕಾರಿ ಮುಸ್ಲಿಂ ವಸತಿ ಶಾಲೆಗಳು ಅಂದ್ರೆ ಅಲ್ಲಿ ರಾಜ್ಯ ಪಠ್ಯಕ್ರಮ ಇರುತ್ತೆ, ಅಲ್ಲಿ ಒಟ್ಟು 4 ಇದಾವೆ. ಸೊ 260 ವಿದ್ಯಾರ್ಥಿಗಳನ್ನ ಅವರು ಸೆಲೆಕ್ಷನ್ ಮಾಡ್ಕತ್ತಾರೆ. ಸೊ ರಾಜ್ಯದಲ್ಲಿ ಒಟ್ಟು ಇದಕ್ಕೆ ಮೈನಾರಿಟಿ ಡಿಪಾರ್ಟ್ಮೆಂಟ್ ಅಲ್ಲಿ ಬರ್ತಕ್ಕಂತಹ ಒಟ್ಟು ಶಾಲೆಗಳು 173 ಶಾಲೆಗಳಿದಾವೆ. ಒಟ್ಟು ವಿದ್ಯಾರ್ಥಿಗಳನ್ನ 12,550 ವಿದ್ಯಾರ್ಥಿಗಳನ್ನ ಅವರು ಈ ವರ್ಷ ನೇಮಕಾತಿಯನ್ನ ಮಾಡಿಕೊಳ್ಳುವಂತದ್ದು. ಈ ಒಂದು ವಸತಿ ಶಾಲೆಗಳಿಗೆ ಪ್ರವೇಶ ಪ್ರಕ್ರಿಯೆ ತಾತ್ಕಾಲಿಕ ವೇಳಾಪಟ್ಟಿ ಹೇಗಿದೆ ಅಂತ ನೋಡಿದ್ರೆ, ಆನ್ಲೈನ್ ಅರ್ಜಿ ಸಲ್ಲಿಸಲು ಈಗಾಗಲೇ ಪ್ರಾರಂಭವಾಗಿದೆ. ಯಾವತ್ತು ಸ್ಟಾರ್ಟ್ ಆಗಿದೆ ಅಂದ್ರೆ 7/1/2026ಕ್ಕೆ ಆನ್ಲೈನ್ ಅರ್ಜಿಯನ್ನ ಬಿಟ್ಟಿದ್ದಾರೆ ಈಗಾಗಲೇ ವೆಬ್ಸೈಟ್ಗಳಲ್ಲಿ. ಅದು ಯಾವ ವೆಬ್ಸೈಟ್ ಅಂತ ನಾನು ಮುಂದೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಅಂತ ಹೇಳ್ತಾ, ಈ ಒಂದು ಆನ್ಲೈನ್ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ 15/2/2026 ಆಗಿರುತ್ತೆ. ಸುಮಾರು 1 ತಿಂಗಳು 10 ದಿನಗಳ ಕಾಲಾವಕಾಶವನ್ನು ಕೊಟ್ಟಿದ್ದಾರೆ. ಸೊ ಯಾರೆಲ್ಲ ಅಭ್ಯರ್ಥಿಗಳಿದಾರೋ ಅವರ ಪೋಷಕರು ನೀಟಾಗಿ ಆನ್ಲೈನ್ ಅರ್ಜಿಯನ್ನ ಭರ್ತಿ ಮಾಡುವಂತದ್ದು. ಈ ಒಂದು ರೆಸಿಡೆನ್ಷಿಯಲ್ ಸ್ಕೂಲ್ ನ ಒಂದು ಪರೀಕ್ಷಾ ದಿನಾಂಕ ನೋಡಿದ್ರೆ 29/3/2026 ಆಗಿರುತ್ತೆ. ಅದರ ಒಂದು ಪರೀಕ್ಷೆಯ ಫಲಿತಾಂಶವನ್ನ 20 ಏಪ್ರಿಲ್ 2026 ಸಂಬಂಧಿಸಿದಂತಹ ವೆಬ್ಸೈಟ್ ಗಳಲ್ಲಿ ಬಿಡ್ತಾರೆ. ಸೊ ಇದಿಷ್ಟು ವೇಳಾಪಟ್ಟಿ ಆಗಿತ್ತು. ಹಾಗಾದ್ರೆ ಯಾವ ಒಂದು ವೆಬ್ಸೈಟ್ ಮೂಲಕ ನೀವು ಆನ್ಲೈನ್ ಅರ್ಜಿಯನ್ನ ಸಲ್ಲಿಸಬೇಕು? ಇದು ಕಂಪ್ಲೀಟ್ ಆಗಿ ಆನ್ಲೈನ್ ಮುಖಾಂತರನೇ ನೀವು ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ. ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸುವ ಪೋರ್ಟಲ್ ಯಾವ್ದಂದ್ರೆ ಸೇವಾ ಸಿಂಧು ಸರ್ವಿಸ್ ಮೂಲಕ ನೀವು ಅರ್ಜಿಯನ್ನ ನೀವೇ ನಿಮ್ಮ ಮೊಬೈಲ್ ಇಂದ ಆದ್ರೂ ಸಲ್ಲಿಸಬಹುದು. ಬೇಡಪ್ಪ ಅಂತಂದ್ರೆ ಇನ್ನೊಂದು ಡಿಪಾರ್ಟ್ಮೆಂಟ್, ಮೈನಾರಿಟಿ ಡಿಪಾರ್ಟ್ಮೆಂಟ್ ಒಂದು ವೆಬ್ಸೈಟ್ ಆಗಿರ್ತಕ್ಕಂತ department.government ಕರ್ನಾಟಕ ಗವರ್ಮೆಂಟ್ ಅಂತ ಸರ್ಚ್ ಕೊಟ್ರೆ ನೀವು ಆ ವೆಬ್ಸೈಟ್ ಮೂಲಕ ಆದ್ರೂ, ಇವೆರಡು ವೆಬ್ಸೈಟ್ ಗಳ ಮೂಲಕ ನೀವು ಯಾವ್ದಾದ್ರು ಒಂದರಲ್ಲಿ ಹೋಗಿ ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ. ಸೊ ಇದು ಡಿಪಾರ್ಟ್ಮೆಂಟ್ ಆಫ್ ಮೈನಾರಿಟಿ ವೆಬ್ಸೈಟ್ ಇದಾಗಿರುತ್ತೆ. ಸೊ ಈ ಒಂದು ವೆಬ್ಸೈಟ್ ಗೆ ನೀವು ವಿಸಿಟ್ ಕೊಟ್ಟಾಗ ಇದರಲ್ಲಿ ಕೂಡ ಬೇಕಾದ್ರೆ ನೀವು ಅರ್ಜಿಯನ್ನ ಸಲ್ಲಿಸಬಹುದು. ಇಲ್ಲ ಅಂದ್ರೆ ಸೇವಾ ಸಿಂಧು ಪೋರ್ಟಲ್ ಬಂದಾಗ ನೀವು ಈ ರೀತಿ ಪೇಜಸ್ ಬರುತ್ತೆ. ಇಲ್ಲಿ
ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅಂತೇಳಿ ಅಲ್ಪಸಂಖ್ಯಾತರ ನಿರ್ದೇಶನಾಲಯ ಅಂತ ಇದೆ. ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಅಥವಾ ಸರ್ಕಾರಿ ಮುಸ್ಲಿಂ ವಸತಿ ಶಾಲೆ, ಡಾಕ್ಟರ್ APJ ಅಬ್ದುಲ್ ಕಲಾಂ ವಸತಿ ಶಾಲೆಗಳ ಒಂದು ಪ್ರವೇಶಕ್ಕೆ ಅರ್ಜಿಯನ್ನ ಸಲ್ಲಿಸಬಹುದು ಅಂತ ಈ ರೀತಿ ನಿಮ್ಗೆ ಪೇಜ್ ಕಾಣಿಸುತ್ತೆ. ಇದರ ಮೂಲಕ ನೀವು ಇಲ್ಲಿ ಏನೆಲ್ಲ ಮಾಹಿತಿ ಇದೆ ಇದನ್ನು ತುಂಬಿ ನೀವು ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ. ಯಾರಿಗಾದ್ರೂ ಅರ್ಜಿಯನ್ನ ಸಲ್ಲಿಸಲು ಗೊಂದಲ ಇದ್ದಲ್ಲಿ ಅಥವಾ ಯಾರಿಗಾದ್ರೂ ಅರ್ಜಿಯನ್ನ ಸಲ್ಲಿಸ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ದಯವಿಟ್ಟು ನನ್ನನ್ನ ಕಾಂಟ್ಯಾಕ್ಟ್ ಮಾಡಬಹುದು. ನಾನು ಅರ್ಜಿಯನ್ನ ಸಲ್ಲಿಸ್ಕೊಡ್ತೀನಿ ಅಂತಕ್ಕಂತ ಮಾಹಿತಿಯನ್ನ ತಿಳಿಸ್ತಾ, ಹಾಗೆ ಮುಂದಿನ ವಿಡಿಯೋದಲ್ಲಿ ನಾನು ಈ ಒಂದು ಅಲ್ಪಸಂಖ್ಯಾತರ ಇಲಾಖೆಗೆ ಯಾವ ರೀತಿ ವಿದ್ಯಾರ್ಥಿಗಳ ಅರ್ಜಿಯನ್ನ ಸಲ್ಲಿಸಬೇಕು ಅಂತಕ್ಕಂತ ಒಂದು ಕಂಪ್ಲೀಟ್ ಮಾಹಿತಿಯೊಂದಿಗೆ ನಾನು ಬರ್ತೀನಿ. ಸೊ ಈ ವಿಡಿಯೋ ಒಂದ್ ವೇಳೆ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ವಂದನೆಗಳು.